ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ 12ನೆಯ ಅಧ್ಯಾಯ. ರಾಯರ ನಿತ್ಯವಿಧಿ. ಭಕ್ತರಾದ ವಂದಿಮಾಗಧರ ಶ್ರಾವ್ಯವಾದ ಗಾನದಿಂದಲೇ ಅವರ ಏಳುವಿಕೆ. ಭಗವಂತನ ಸುಪ್ರಭಾತ ಮುಗಿಸಿ ರಾಯರು ತಮಗಾಗಿ ಕಾದು ಕುಳಿತ ದೀನಭಕ್ತರಿಗೆ ದರ್ಶನ ಕೊಟ್ಟು ನಂತರ ಕಾವೇರಿ ನದಿಯಲ್ಲಿ ಅಷ್ಟಾಕ್ಷರ, ಷಡಕ್ಷರ, ದ್ವಾದಶಾಕ್ಷರ ಮಂತ್ರಾಭಿಮಂತ್ರಣ ಪುರಸ್ಸರವಾಗಿ ಮೃತ್ತಿಕಾದಿಗಳ ಲೇಪನ ಮಾಡಿಕೊಂಡು ಸ್ನಾನ ಮಾಡುತ್ತಿದ್ದರು. ನಂತರ ಶ್ರೀಹರಿಗೂ ಜಲಾಭಿಮಾನಿ ದೇವತೆಗಳಿಗೂ ಅರ್ಘ್ಯ ಕೊಟ್ಟು ಉತ್ತಮ ಕಾಷಾಯಾಂಬರ ಧರಿಸುತ್ತಿದ್ದರು. ನಂತರ ಗೋಪೀಚಂದನದಿಂದ ದ್ವಾದಶನಾಮ ಚಕ್ರಾದಿ ಪಂಚಮುದ್ರೆಗಳನ್ನು ಧರಿಸುತ್ತಿದ್ದರು. ಆಹ್ನಿಕದಲ್ಲಿ ಪ್ರಣವ ಮಂತ್ರ ಜಪಿಸುತ್ತಾ ಪುರಾಣ ಶ್ರವಣ ಮಾಡುತ್ತಿದ್ದರು. ತಮ್ಮ ಪರಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರ ವೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಶ್ರೀ ರಥಾಂಗಪಾಣಿ ಹಾಗೂ ಶ್ರೀ ಕುಂಬೇಶ್ವರರನ್ನು ಕ್ರಮವಾಗಿ ನಮಿಸಿ ಮಠವನ್ನು ಸೇರುತ್ತಿದ್ದರು. ಅಲ್ಲಿ ಶಿಷ್ಯರಿಗೆ ಬ್ರಹ್ಮಸೂತ್ರಗಳಿಗೆ ಅಪವ್ಯಾಖ್ಯಾನಗಳನ್ನು ಮಾಡಿರುವವರನ್ನು ಖಂಡಿಸುತ್ತಾ ಶ್ರೀಮದಾಚಾರ್ಯರು ಮಾಡಿರುವ ಮಹೋಪಕಾರವನ್ನು, ಅವರ ಭಾಷ್ಯವನ್ನು ವಿಶದವಾಗಿ ವಿವರಿಸಿ ಅದಕ್ಕಿರುವ ವ್ಯಾಖ್ಯಾನಗಳಾದ ಶ್ರೀ ಜಯತೀರ್ಥ ತತ್ವಪ್ರಕಾಶಿಕ, ಶ್ರೀ ವ್ಯಾಸರಾಜರ ತತ್ವಚಂದ್ರಿಕಾ ಮತ್ತು ಪ್ರಾಚೀನಯತಿಗಳ ವ್ಯಾಖ್ಯಾನಗಳನ್ನು ಕೂಡ ಮೇಳೈಸಿ ವಿವರಿಸುವಾಗ ಅವರಿಗಾಗುವ ಧನ್ಯತೆ ನಿಜವಾಗಿಯೂ ಶ್ರೀಹರಿಗೆ ಬಹು ಪ್ರೀತಿಕರವಾದದ್ದು. ಈ ಮಧ್ಯೆ ಒಂದೊಂದು ಸಾರಿ ಅವರ ಪ್ರಿಯ ಶಿಷ್ಯರ ಪರಸ್ಪರ ಪೂರ್ವ ಪಕ್ಷ ಸಿದ್ಧಾಂತಗಳ ವಾದ ವೈಖರಿ ಎಂತಹವರಿಗೂ ಉತ್ತಮ ಜ್ಞಾನದಾಯಕವಾಗುತ್ತಿತ್ತು. ಒಂದು ದಿನ ಶಿಷ್ಯನೊಬ್ಬ ಅದ್ವೈತ ಸಿದ್ಧಾಂತದ ಪೂರ್ವ ಪಕ್ಷವನ್ನು ಸಮರ್ಥಿಸುವುದಕ್ಕಾಗಿ ಜೀವ ಮತ್ತು ಈಶ್ವರರು ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ನಿರಾಕರಿಸಿ ಜೀವ ಈಶ್ವರರು ಒಂದೇ ಎಂಬ ಅದ್ವೈತವನ್ನೇ ನಿಜವಾದ ಸಿದ್ಧಾಂತವೆಂದು ಹೇಳಿದಾಗ ವೇದಾಂತಾದಿ ಎಲ್ಲ ಶಾಸ್ತ್ರಗಳು ಕರತಲಾಮಲಕ ಮಾಡಿಕೊಂಡಿರುವ ನಮ್ಮ ಶ್ರೀರಾಯರು ಸಹಜ ಸಿದ್ಧವಾದ ತಮ್ಮ ಜ್ಞಾನದ ಮೂಲಕ ಶ್ರೀ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎಂಬುದೇ ವೇದಶಾಸ್ತ್ರಗಳ ನಿಜವಾದ ಪರಿನಿಷ್ಠಿತವಾದ ಅರ್ಥವೆಂದು ಸ್ಥಾಪಿಸಿದಾಗ ಎಂತಹವರಿಗೂ ಮೈ ನವಿರೇಳಿಸುತ್ತಿತ್ತು. ಈ ರೀತಿ ಅವರ ವಾಕ್ಚಾತುರ್ಯವನ್ನು ಕೇಳಿ ನೋಡುವ ಭಾಗ್ಯ ಒದಗಿದ್ದಕ್ಕೆ ತಾನೇ ಧನ್ಯನೆಂದು ಆ ಶಿಷ್ಯನು ಆನಂದ ಬಾಷ್ಪ ಹರಿಸುತ್ತಿದ್ದನು. ಹೀಗೆ ನಮ್ಮ ರಾಯರ ಪ್ರಾತಃ ಕಾಲ ಕಳೆದು ಮಧ್ಯಾಹ್ನದ ಪೂಜೆಗೆ ಸ್ನಾನ ಮಾಡಿ ಅಹ್ನೀಕ ಮುಗಿಸಿ ಕುಳಿತುಕೊಳ್ಳುವರು. ಆಗ ಶ್ರೀ ಮೂಲ ರಾಮಚಂದ್ರ ದೇವರು, ಗರುಡ ವಾಹನ ದೇವರು, ದಿಗ್ವಿಜ ರಾಮದೇವರು, ಜಯರಾಮದೇವರು ಈ ಪ್ರತಿಮೆಗಳ ಜೊತೆಗೆ ಶ್ರೀ ವೇದವ್ಯಾಸ ದೇವರ ಸನ್ನಿಧಾನವುಳ್ಳ ಶ್ರೀ ವೇದವ್ಯಾಸ ದೇವರಿಂದಲೇ ಶ್ರೀಮದಾಚಾರ್ಯ ಮೂಲಕವಾಗಿ ಪರಂಪರೆಯಾಗಿ ಬಂದ ವ್ಯಾಸ ಮುಷ್ಟಿಕೆಯನ್ನು ಮತ್ತು ರಾಯರು ತಾವೇ ಸ್ವತಃ ಉಡುಪಿಗೆ ಹೋದಾಗ ಬಂಗಾರದಿಂದ ನಿರ್ಮಿಸಿದ ಶ್ರೀಕೃಷ್ಣನ ಪ್ರತಿಮೆಯನ್ನು ಶ್ರೀಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಕ್ರಮದಂತೆ ಷೋಡಶೋಪಚಾರ ಪೂಜೆ ಮಾಡುತ್ತಿದ್ದರು. ಅನಂತರ ತೀರ್ಥ ಪ್ರಾಶನ ಮಾಡಿ ಮೂಲ ರಾಮ ದೇವರ ಪ್ರಸಾದ ರೂಪ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ವಿರಾಮ ಎಂಬ ಶಬ್ದವನ್ನೇ ಹತ್ತಿರ ತಾರದ ರಾಯರು ಭಿಕ್ಷಾ ಸ್ವೀಕಾರದ ನಂತರ ವ್ಯಾಕರಣ, ತರ್ಕ, ಮೀಮಾಂಸಾ ಹಾಗೂ ವೇದಾಂತ ವಿಷಯಗಳಲ್ಲಿ ಜಟಿಲ ಸಮಸ್ಯೆಗಳನ್ನು ಪಂಡಿತರಿಗೆ ತೋರಿಸುತ್ತಾ ವಿವರಣ ಮಾಡುತ್ತಿದ್ದರು. ಸಂಜೆ ಮತ್ತೆ ಸ್ನಾನ ಆಹ್ನಿಕಗಳನ್ನು ಆಚರಿಸಿ ಪೂಜಾರಾಧನೆ ಮಾಡಿ ಕ್ಷೀರ ಫಲಗಳನ್ನು ದೇವರಿಗೆ ಅರ್ಪಿಸಿ ಬಂಗಾರದ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದರು. ಆ ಮೂಲ ರಾಮದೇವನೆಂದರೆ ಅವರಿಗದ್ದೆಷ್ಟು ಭಕ್ತಿ! ಆತನ ಪೂಜೆಗಾಗಿಯೇ ಅಲ್ಲವೇ ಅವರು ರಾಯರಾಗಿ ಬಂದದ್ದು. ವಾಗ್ಗೇಯಕಾರರಾದ ಅವರು ಕನ್ನಡದ ಪದಪದ್ಯ ಸುಳಾದಿ ಮೂಲಕ ಪರಮ ಭಕ್ತಿಯಿಂದ ಹಾಡಿ ಹೊಗಳುತ್ತಾ ಶ್ರೀ ಮೂಲ ರಾಮದೇವನನ್ನು ಸ್ತೋತ್ರ ಮಾಡುತ್ತಿದ್ದರು. ಅವರು ರಚಿಸಿದ ಪದಗಳ ಪೈಕಿ ಈಗ ನಮಗೆ ದೊರೆತಿರುವುದು ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವೇ ತೋರೋ ಮುಕುಂದ ಎಂಬ ಹಾಡು. ಇನ್ನೂ ಅವರು ರಚಿಸಿದ ಅನೇಕ ಕೃತಿಗಳು ಆಗಿನ ಕಾಲದಲ್ಲಿ ಮುದ್ರಣ ಸೌಕರ್ಯವಿಲ್ಲದೆ ಲೋಪವಾಗಿರುವುದು ದುರಾದೃಷ್ಟಕರ ಸಂಗತಿ ಎಂದೇ ಹೇಳಬಹುದು. ಈಗ ಇರುವ ಈ ಹಾಡಿನ ಭಾವವಾದರೂ ತಮ್ಮನ್ನು ಶ್ರೀಹರಿಯ ಹೊರತು ಬೇರೆ ಯಾರೂ ಉದ್ಧರಿಸಲಾರರು ಮತ್ತು ಸಮಸ್ತ ರಕ್ಷಣ ಭಾರ ಆ ಪರಮಾತ್ಮನದೇ ಆಗಿದ್ದು ಕ್ಷಣ ಕ್ಷಣಕ್ಕೂ ಜೀವಿಯೂ ಅಸ್ವಾತಂತ್ರ್ಯವುಳ್ಳನೆಂಬ ಭಾವ ಭೈರವಿ ರಾಗದಲ್ಲಿ ಆ ಹಾಡನ್ನು ಹೇಳಿದವರಿಗೆ ತಾನಾಗಿ ತಿಳಿದು ಬರುತ್ತದೆ. ಶ್ರೀರಾಯರು ವೀಣಾವಾದನದಿಂದಲೂ ಗಾತ್ರ
ಕಚೇರಿಯಿಂದಲೂ ಶ್ರೀಹರಿಯನ್ನು ಕೊಂಡಾಡುತ್ತಾ ಪರವಶರಾಗಿ ಕಣ್ಣಿಂದ ಆನಂದ ಬಾಷ್ಪ ಸುರಿಸುತ್ತಾ ಭಕ್ತಿಯೇ ಮೈವೆತ್ತ ಮೂರ್ತಿಯಾಗಿ ಮೈಮರೆತು ತಲ್ಲೀನರಾಗುತ್ತಿದ್ದರು. ಹಾಗೂ ಧ್ಯಾನ ಮಾಡುತ್ತಾ ಅಂತರ್ದೃಷ್ಟಿಯಿಂದ ಶ್ರೀ ಮೂಲ ರಾಮಚಂದ್ರನ ಮೂರ್ತಿಯನ್ನು ಸಮಾಧಿಯೋಗದಲ್ಲಿ ತಿಲಕಿಸುತ್ತಾ ಗಂಟೆಗಟ್ಟಲೆ ಕೂಡುತ್ತಿದ್ದರು. ಈ ಭಕ್ತಿಯ ಪರಾಕಾಷ್ಠತೆ ಇವರಿಗೆ ಪ್ರಹ್ಲಾದ ರಾಜರಾಗಿ ಅವತರಿಸಲು ಕಯಾದು ದೇವಿಯ ಉದರದಲ್ಲಿದ್ದಾಗಲೇ ಪರಮ ಭಾಗವತೋತ್ತಮರಾದ ಶ್ರೀನಾರದ ಮಹರ್ಷಿಗಳಿಂದ ಬಂದ ಬಳುವಳಿ ಅಲ್ಲವೇ? ಭಗವಂತನಿಗೆ ಸಮೀಪರಾದವರ ಅದೃಷ್ಟವೇ ಹಾಗಿರುತ್ತದೆ. ಅವರಿಗೆ ಎಲ್ಲೆಲ್ಲೂ ಶ್ರೀಹರಿಯೇ ಕಾಣುತ್ತಾನೆ ಎಂಬಲ್ಲಿಗೆ 12ನೇ ಅಧ್ಯಾಯವು ಮುಗಿಯಿತು.